ಎಸ್ ಸರ್, ನಮ್ಮ ಜೊತೆ ಈಗ ಸಚಿವರು ಈಶ್ವರ್ ಖಂಡ್ರೆ ಇದ್ದಾರೆ, ಬನ್ನಿ ಮಾತಾಡಿಸೋಣ. ಸರಿ, ಈಗ ಹತ್ಯೆ ಖಂಡಿಸಿ ವೀರಶೈವ ಮಹಾಸಭಾ ಸಭೆಯನ್ನು ಖಂಡನೆ ಮಾಡಿದೆ. ರೇಣುಕಾ ಸ್ವಾಮಿ ಹತ್ಯೆ ಖಂಡಿಸಿ 13 ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ ಸರ್. ಏನು ಹೇಳ್ತೀರಿ ಸರ್ ಅಂತಿಮ ವಿಚಾರಕ್ಕೆ? ಇದು ಒಂದು ಅತ್ಯಂತ ಹೀನವಾದಂಥ ಒಂದು ಕೃತ್ಯ, ಘೋರ ಅಪರಾಧ. ಯಾರು ಅಪರಾಧಿಗಳಿದ್ದಾರೆ ತನಿಖೆ ನಡೀತಾ ಇದೆ, ಅವರಿಗೆ ಕಠಿಣವಾದಂಥ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ. ಸರ್, ಈ ವೀರಶೈವ ಮಹಾಸಭಾ ಮತ್ತು ಚಿತ್ರದುರ್ಗದಲ್ಲಿ ಹಲವಾರು ಸಂಘಟನೆಗಳು ಒಂದು ಪ್ರತಿಭಟನೆ ಮಾಡ್ತಾರೆ. ಅಂದರೆ ಆ ಹೆಣ್ಮಗಳು ತುಂಬಿ ಗರ್ಭಿಣಿ ಬೇರೆ, ಈ ಥರ ಹತ್ಯೆ ಮಾಡೋದು ಎಷ್ಟು ಸರಿ ಸರ್ ಅಂತ, ಮತ್ತು ಸರ್ಕಾರದ ಸ್ಟ್ಯಾಂಡರ್ಡ್ ಸರ್ ಅಂತ? ನೋಡಿ, ಸರ್ಕಾರ ಈಗಾಗಲೇ ಇವತ್ತು ತನಿಖೆ ಕೈಗೊಂಡಿದೆ, ಕ್ರಮ ಕೈಗೊಂಡಿದೆ. ಇವತ್ತು ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಸರ್, ನೀವು ಚಿತ್ರದುರ್ಗಕ್ಕೆ ಮನೆಗೆ ಭೇಟಿ ಮಾಡೋ ಕೆಲಸ ಮಾಡ್ತಾರೆ ಸರಿ ಏನು ಸರ್ ಅಂತ? ನಾನು ಇವತ್ತು ಸಚಿವ ಸಂಪುಟ ಸಭೆ ಇದೆ, ಅಲ್ಲಿ ಸಂಪರ್ಕ ಮಾಡ್ತೇನೆ, ಮತ್ತು ಭೇಟಿನೂ ಕೊಡ್ತಾನೆ. ಸರ್, ಈಗ ಈ ತನಿಖೆಯಲ್ಲಿ ಕೆಲವರು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ, ಮತ್ತು ಈ ತನಿಖಾ ಅಧಿಕಾರಿಗಳ ಚೇಂಜ್ ಆಗಿದೆ ಸದ್ಯ. ಈಗ ಈ ಒಂದು ಕೇಸ್ ವಿಚಾರವಾಗಿ ಸರ್, ತನಿಖಾ ಅಧಿಕಾರಿಗಳು ಬೇರೆ ಮಾಡ್ತಾರೆ, ಬೇರೆಯವ್ರನ್ನ ನೇಮಕ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಗೃಹ ಮಂತ್ರಿಗಳು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ನಿಗಾ ವಹಿಸಿದ್ದಾರೆ. ಈಗಾಗಲೇ ಹೇಳಿದ್ದೇನೆ, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ನಡೀತದೆ. ಸರ್, ಇದ್ರ ಬಗ್ಗೆ ಗೃಹ ಸಚಿವರು ಮತ್ತು CM ಬಗ್ಗೆ ಚರ್ಚೆ ಮಾಡ್ತಾರೆ ಸರ್, ಈ ಒಂದು ಕೇಸ್ ವಿಚಾರವಾಗಿ ಸರ್ ಏನಾದರೂ? ನೋಡಿ, ಈಗ ಸರ್ಕಾರ ಭಾಳ ಅತ್ಯಂತ ಜಾಗೃತವಾಗಿ ಕ್ರಮ ಕೈಗೊಂಡಿದೆ, ಮುಂದಿನ ಕ್ರಮವನ್ನು ಜರುಗಿಸ್ತದೆ. ಕಾದು ನೋಡಿ. ಕೆಲವು ಸಚಿವರದ್ದು ಒತ್ತಡ ಇದೆ. ಯಾರು ಒತ್ತಡ ಮಾಡುವಂಥ ಪ್ರಶ್ನೆ ಇಲ್ಲ. ಇಂಥ ಒಂದು ಹೀನ ಕೃತ್ಯದಲ್ಲಿ, ಇಂಥ ಒಂದು ಹೀನಸ್ ಕ್ರೈಮಲ್ಲಿ ಯಾರು ಒತ್ತಡ ಹಾಕ್ತಾರೆ? ಯಾರು ಶಿಫಾರಸ್? ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಮಾಡ್ತಾರೆ. ಈಗ ಯಾರೋ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸರ್, ವೀರಶೈವ ಮಹಾಸಭಾ ಸೇನೆ ಒಂದು ಅಭಿಯಾನ ಮಾಡ್ತಿದೆ ಮತ್ತು ಹೋರಾಟ ಮಾಡಲು ಮುಂದಾಗ್ತಿದೆ ಸರ್ ಈ ಒಂದು ವಿಚಾರಕ್ಕೆ. ವೀರಶೈವ ಮಹಾಸಭಾ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದ ಸಂಘಟನೆಗಳು, ಸಂಸ್ಥೆಗಳು, ಪ್ರತಿಯೊಬ್ಬರೂ ಇಂಥ ಒಂದು ಹೀನ ಕೃತ್ಯಕ್ಕೆ ಖಂಡನೆ ಮಾಡಲೇಬೇಕಾಗ್ತದೆ, ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕಾಗ್ತದೆ. ಎಸ್, ಇದಿಷ್ಟು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಡ್ತಾರೆ. ಈಗ ಯಾರೋ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸರ್, ವೀರಶೈವ ಮಹಾಸಭಾ ಸೇನೆ ಒಂದು ಅಭಿಯಾನ ಮಾಡ್ತಿದೆ ಮತ್ತು ಹೋರಾಟ ಮಾಡಲು ಮುಂದಾಗ್ತಿದೆ ಸರ್ ಈ ಒಂದು ವಿಚಾರಕ್ಕೆ. ವೀರಶೈವ ಮಹಾಸಭಾ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದ ಸಂಘಟನೆಗಳು, ಸಂಸ್ಥೆಗಳು, ಪ್ರತಿಯೊಬ್ಬರೂ ಇಂಥ ಒಂದು ಹೀನ ಕೃತ್ಯಕ್ಕೆ ಖಂಡನೆ ಮಾಡಲೇಬೇಕಾಗ್ತದೆ, ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕಾಗ್ತದೆ. ಎಸ್, ಇದಿಷ್ಟು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.